Glow. Babu! Oh no! Oh no! Gundu! Oh nama. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಚೇತನ್ ಬ್ಲಾಗ್ಸ್. ಇವತ್ತು ಅದೇ ನಿನ್ನೆ ನಾವು ಕಿವಿ ಚುಚ್ಚೋಕ್ಕಾಗಲಿಲ್ವಲ್ಲ, ಅದಕ್ಕೆ ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಒಂದು 11 o'clockಗೆ ಅಣ್ಣ ಕೆಲ್ಸಕ್ಕೆ ಹೋಗಿದ್ದ. ಅದು ಸ್ವಲ್ಪ ಮುಗಿಸ್ಕೊಂಡು ಪರ್ಮಿಷನ್ ತೊಗೊಂಡು ಒಂದು 2 hours ಮನೆಗೆ ಬಂದಿದ್ದ. ಕಿವಿ ಚುಚ್ಕೊಬರೋಣ ಅಂತ ಹೋಗಿದ್ವಿ. ಕಿವಿ ಚುಚ್ಚೋಣ ಅಂತ ಅವ್ನು ಬಂದಿದ ತಕ್ಷಣ ಅವನಂತೆ ಈ ಡ್ರೆಸ್ಸಲ್ಲಿ ಸೇಮ್ ಹುಡುಗಿ ಥರನೇ ಕಾಣಿಸ್ತಿದ್ದ. ಆಮೇಲೆ ನಾನು ಈಗ ಹಾಕೊಂಡಿರೋ ಸ್ಯಾರಿ ಮತ್ತು ಬ್ಲೌಸ್ ಎರಡನ್ನೂ ಮೀಶೋಯಿಂದ ತರಿಸಿರೋದು. ಎಷ್ಟು ಲೈಟ್ ವೆಯ್ಟ್ ಅಂದರೆ ಸಿಕ್ಕಾಬಡೆ. ನನಗಂತೂ ಈ ಸ್ಯಾರಿ ಹಾಕೊಂಡೇ ಇಲ್ವೇನೋ ಅನ್ನಿಸ್ತಿತ್ತು. ಮತ್ತು ಸಿಕ್ಕಾಬಡೆ ಲೈಟ್ ವೆಯ್ಟು, ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿತ್ತು. ಈ ಥರ ಚಿಕ್ಕ ಪುಟ್ಟದಕ್ಕೆಲ್ಲ, ಈ ಥರ ದೇವಸ್ಥಾನಕ್ಕೆ ಹೋಗೋದು, ಊರಿಗೆ ಹೋಗೋದು, ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟದಕ್ಕೆಲ್ಲ ಹಾಕೊಳ್ಳೋದಕ್ಕೆ ಪರ್ಫೆಕ್ಟ್ ಸ್ಯಾರಿನೇ ಅನ್ಬೋದು. ಬ್ಲೌಸ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ ಅದಕ್ಕೆ. ಮತ್ತು ನನಗೆ ಅನ್ನಿಸ್ತು ಈ ಥರ ಒಂದು 2-3 ಬ್ಲೌಸ್ ಇದ್ದರೆ ಅದೆಲ್ಲದಕ್ಕೂ ಮ್ಯಾಚ್ ಮಾಡ್ಕೊಂಡು ನಾವು ಹಾಕೋಬೋದು ಅಂತ. ಸೊ ನನಗಂತೂ ಈ ಸ್ಯಾರಿ ಸಿಕ್ಕಾಬಡೆ ಇಷ್ಟ ಆಯಿತು. ಈ ಸ್ಯಾರಿದು ಏನಾದರೂ ಲಿಂಕ್ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೋಗಿ ಪೋಸ್ಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮಗೆ ಆ ಲಿಂಕ್ ಸಿಗುತ್ತೆ. ಆಮೇಲೆ ನಾವಿಲ್ಲಿ ವಿಶ್ವಾಸ್ ಜ್ಯುವೆಲ್ಲರ್ಸ್ಗೆ ಹೋಗಿದ್ದು ಕಿವಿ ಚುಚ್ಚೋದಕ್ಕೆ. ಅಲ್ಲಿ ಫಸ್ಟ್ ಮಾರ್ಕ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸ್ದೆ. ಏನಕ್ಕಂದರೆ ಚೇತನ್ ಆಫೀಸಾಗಿ ಹೋಗಿದ್ರಲ್ಲ, ಅವರು ಬರಬೇಕಿತ್ತು. ಅವರು ನಾನು ಬಂದಮೇಲೆ ಚುಚ್ಚಿಸಿ ಪ್ಲೀಸ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ಸರಿ ಅವ್ರು ಇಲ್ದಂಗೆ ಹೆಂಗೆ ಚುಚ್ಸೋಣ ಅಂತ ವೆಯ್ಟ್ ಮಾಡಿದ್ವಿ. ಆಮೇಲೆ ಇದೇನು ವಾಲೆ ಇದೆಯಲ್ಲ, ಇದು ಆ್ಯಕ್ಚುಲಿ ನಮ್ಮ ಅಜ್ಜಿ ಅಂದರೆ ಅಮ್ಮಂದು ಅವ್ರದ್ದು ಸರ ಅಮ್ಮಂಗೆ ಕೊಟ್ಟಿದ್ರು. ಅಂದರೆ ಕರಿಮಣ್ಣಿಲಿ ಹಾಕೊಂಡಿರ್ತಾರಲ್ಲ ಗುಂಡು, ಅದೆಲ್ಲ ಅದನ್ನ ನಮ್ಮಮ್ಮಂಗೆ ಕೊಟ್ಟಿದ್ರು. ಅದನ್ನ ನಮ್ಮ ಪಾಪುಗೆ ಮತ್ತು ಇನ್ನೊಬ್ಬ ಧನ್ವಿಕ್ ಅಂತ ನಮ್ಮ ಮಾವನ ಮೊಮ್ಮಗ ಇದ್ದಾನಲ್ಲ, ಇವರಿಬ್ರಿಗೂ ಆ ಗುಂಡಾಕಿ ಇಬ್ರಿಗೂ ಈ ಥರ ಓಲೆ ಕೊಡ್ಸಿದ್ರಿ ಕಿವಿ ಚುಚ್ಚೋದಕ್ಕೆ. ಸೊ ಈ ನನ್ನ ಪಾಪುಗೆ ಏನಿದೆಯಲ್ಲ, ಈ ಓಲೆ ಕೂಡ ನೆನಪು ನಮ್ಮ ಜೊತೆ ಇರುತ್ತೆ. ನನಗೆ ಭಯ ಆಗ್ತೀನಿ. ಇಲ್ಲ ಇಲ್ಲ ಮುಟ್ಟಲ್ಲ, ಸುಮ್ಮನೆ ಕೈ ಮುಟ್ಟಲ್ಲ. ಈ ಕಿವಿ ಚುಚ್ಚಬೇಕಾದ್ರಂತೂ ನನಗೂ ಕಣ್ಣಲ್ಲಿ ನೀರು ತುಂಬಿತ್ತು. ಮತ್ತೆ ನಮ್ಮ ಅಣ್ಣನಿಗೂ, ಅವನು ಅಳ್ತಾ ಇದ್ದ. ನಮ್ಮಮ್ಮ ಇಬ್ರಿಗೂ ಬೈದಿದ್ರು, ಏನಿಬ್ರು ಅಳ್ತಾ ಕೂತಿದ್ದೀರಾ ಅಂತ. ಯಾಕಂದ್ರೆ ನಮ್ಗೆ ಅಷ್ಟು ಬೇಜಾರಾಗ್ತಿತ್ತು ಪಾಪ ಅವ್ನು ಅಳ್ತಾ ಇರೋದು ನೋಡಿ. ಬಟ್ ಅವನು ಒಂದ್ ಸ್ವಲ್ಪ ಹೊತ್ತು ಅಷ್ಟೇ ಹತ್ತಿದ್ದು. ಆಮೇಲೆ ನನ್ನ ಕೈಲಿ ಇಟ್ಕೊಂಡಿದ ತಕ್ಷಣ ಅವನು ಅಳೋದೆಲ್ಲ ನಿಲ್ಲಿಸ್ಬಿಟ್ಟ. ಸೊ ಏನ್ ತುಂಬಾ ನೋವಾಗ್ಲಿಲ್ಲ. ಅದಾದ್ಮೇಲೆ ಅಲ್ಲಿಂದ ಜ್ಯುವೆಲ್ರಿ ಶಾಪಿಂದ ಬಂದ್ಬಿಟ್ಟು ನಮ್ಗೆ ನವಗ್ರಹ ಪೂಜೆಗೆ ಅವರು ಅದೇ ಎಲೆಗಳು ತಗೊಂಡ್ ಬನ್ನಿ ಅಂತ ಹೇಳಿದ್ರು. ದೇವಸ್ಥಾನ ಇದೆ ನಮ್ಮನೆ ಹತ್ರ, ಅದು ಎಲ್ಲ ಸೊ ಒಂದೊಂದು ನವಗ್ರಹಕ್ಕೆ ಒಂದೊಂದು ಪತ್ರೆಗಳು ಅಂತ ಇರುತ್ತೆ. ಎಲ್ಲಾನು ಒಂದೇ ಕಡೆ ಇತ್ತು. ಅವ್ರು 500 ಹೇಳಿದ್ರು ಇಲ್ಲಿ ಹೋಗಿ ಸಿಗುತ್ತೆ ಅಂತ. ಇದ್ ನೋಡಿದ್ರೆ ನಮ್ಮನೆ ಹತ್ರನೇ ಇತ್ತು. ನಾನು ಒಂದಿನಾನು ನೋಡೇ ಇರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಇದು ಚಂದ್ರಗ್ರಹಕ್ಕೆ ಇದೇನಿದು ಮುತ್ಕದ ಮರ, ಇದು ಮುತ್ಕದ ಎಲೆ ಕಿತ್ಕೊಂಡ್ವಿ. ಅದಾದ್ಮೇಲೆ ನೋಡ್ಬೋದು ಅಲ್ಲಿ ಎಲ್ಲದಕ್ಕೂ ಹಾಕಿದ್ದಾರೆ. ಒಂದೊಂದ್ ಮರದ ಹತ್ರನು ಯಾವ ಗ್ರಹಕ್ಕೆ ಏನೇನು ಅಂತ ಅಲ್ಲೇ ಬರ್ತಿದ್ದಾರೆ. ಸೊ ನಮ್ಗುನು ಇದು ನಾಲೆಜ್ ಬಂದಂಗಾಯ್ತು. ನನ್ಗೆ ಗೊತ್ತಿರ್ಲಿಲ್ಲ ಇದೆಲ್ಲ ಅಷ್ಟೊಂದು. ಹತ್ತಿ ಮರ ಬಂದ್ಬಿಟ್ಟು ಇದು ಶುಕ್ರ ಗ್ರಹ ಅಂತೆ, ಅಲ್ಲೇ ಹಾಕಿದಾರೆ ನೋಡಿ, ಶುಕ್ರ ಗ್ರಹ ಅಂತ. ಆಮೇಲೆ ಇದು ಕುಜಗ್ರಹಕ್ಕೆ ಕಗ್ಗಲಿ ಮರ ಅಂತ. ಇದು ಸೇಮ್ ಬನ್ನಿ ಮರ ತರನೇ ಇತ್ತು. ರಾಹು ಗ್ರಹಕ್ಕೆ ಗರಿಕೆ, ಶನಿ ಗ್ರಹಕ್ಕೆ ಬನ್ನಿ ಮರ, ಕೇತು ಗ್ರಹಕ್ಕೆ ದರ್ಬೆ, ಆಮೇಲೆ ಗುರು ಗ್ರಹಕ್ಕೆ ಹಳ್ಳಿ ಮರ, ಆಮೇಲೆ ಬುಧ ಗ್ರಹ ಉತ್ತರಾಣಿ, ಇನ್ನೇನು ಇಷ್ಟೇ. ಇದು ಸೂರ್ಯಗ್ರಹಕ್ಕೆ ಎಕ್ಕದ ಗಿಡ. ಅದೆಲ್ಲ ಆದ್ಮೇಲೆ ಮನೆಗೆ ಬಂದಾದ್ಮೇಲೆ ಮನೆಗೆ ಬಂದು ಒಂದು 1/2 hour ವೆಯ್ಟ್ ಇದ್ದೆ. ತಿರ್ಗಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಷ್ಟ್ರಲ್ಲಿ ನಮ್ಮ ಮಾಮ ಬಂದ್ರು. ನಮ್ಮ ಅಣ್ಣ ಹೋಗ್ಬಿಟ್ಟ ಕೆಲ್ಸಕ್ಕೆ. ಸರಿ ಹೂವು ಎಲ್ಲ ತಗೊಂಬರೋದಿತ್ತು. ನಾನು ನಮ್ಮ ಮಾಮ ಇಬ್ರೇ ಮಾರ್ಕೆಟ್ಗೆ ಹೋದ್ವಿ ಹೂವು ತಗೊಂಡ್ ಬರೋದಿಕ್ಕಂತ.
ಹೂವು ಅಂತೂ ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟಿದೆ. ನನ್ಗಂತೂ ಇದೇನು ವರಮಹಾಲಕ್ಷ್ಮಿಗೆ ಹೇಳ್ದಂಗೆ ರೇಟ್ ಹೇಳ್ತಾರೆ ಅಂತ ಅನ್ನಿಸ್ತು. ಆಕ್ಚುಲಿ ಹೂವು ಕಡಿಮೆನೆ ತುಮಕೂರಲ್ಲಿ, ಬಟ್ ಏನೋ ಈ ಟೈಮಲ್ಲಿ ಅಂತೂ ಸಿಕ್ಕಾಪಟ್ಟೆ ಹೂವದ್ ರೇಟ್ ಆಗಿದೆ. 5 ಲೋಟಸ್ಗೆ ಅವರು 200 rupees ತಗೊಂಡ್ರು. ಆಮೇಲೆ ಎಕ್ಸ್ಟ್ರಾ 1 ಲೋಟಸ್ ಕೊಟ್ರು. ಇದೇನು 200 rupees ಅಂತ ಅಂದೆ ನಾನು. ಅಷ್ಟು ರೇಟ್ ಆಗಿದೆ. ಮಲ್ಗೆ, ಸೂಜ್ ಮಲ್ಗೆ ಎಲ್ಲಾನು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ. ಸೊ ನಾವು ಹೂವು ಎಲ್ಲ ತಗೊಂಡು ವಿಳೆದೆಲೆ ತಗೋಬೇಕಿತ್ತು. ವಿಳೆದೆಲೆನೂ ತಗೊಂಡ್ವಿ. ಆಮೇಲೆ ಇದು ವಿಳೆದೆಲೆ ಮತ್ತೆ ಸೊಪ್ಪು ತರಕಾರಿ ಎಲ್ಲ ತಗೊಂಡ್ ಬಂದ್ವಿ. ಅದಾದ್ಮೇಲೆ 5 ತರ ಹಣ್ಣು ಬರ್ದಿದ್ರು, ಹಣ್ಣು ಕೂಡ ತಗೊಂಡು ಎಲ್ಲ ಮನೆಗ್ ಬಂದ್ವಿ. ಮನೆಗ್ ಬರೋ ಅಷ್ಟರಲ್ಲಿ ಅಪ್ಪನೂ ಬಂದಿದ್ರು. ನಮ್ಮಪ್ಪ ಅಪ್ಪನೂ ಸಿಕ್ಕಾಪಟ್ಟೆ ಲಗೇಜ್ ಇತ್ತು. ಅವರು ಪಾಪ ಆಟೋ ಮಾಡ್ಕೊಂಡು ತಗೊಂಡ್ ಬಂದ್ರಂತೆ. ಯಾಕೆಂದ್ರೆ ಇನ್ನೂ ಕಾಯಿಗಳು ಸಾಲ್ತಿರ್ಲಿಲ್ಲ. ಕಾಯಿ ತಗೋಬರಕ್ ಹೇಳಿದ್ವಿ ಅಪ್ಪಂಗೆ. ಕಾಯಿ, ಹಣ್ಣು ಅಂತ ಏನೇನೋ ತಗೊಂಡ್ ಬಂದಿದ್ರು. ಆಮೇಲೆ ನಮ್ಮಪ್ಪ ಬಂದು ಪಾಪುನ ಎತ್ಕೊಂಡ್ರು. ನಮ್ಮ ಅಪ್ಪ ಪಾಪ ಎತ್ಕೊಂಡ್ಮೇಲೆ ಅಮ್ಮ ನಾನ್ ಏನ್ ತರಕಾರಿ ಎಲ್ಲ ತಂದಿದ್ನಲ್ಲ ಅದೆಲ್ಲ ಸಪ್ರೇಟ್ ಮಾಡಿ ಎಲ್ಲ ಎತ್ತಿಟ್ಕೊಳ್ತಾ ಇದ್ರು. ಎತ್ತಿಟ್ಕೊಂಡು ಆಮೇಲೆ ಚೇತನ್ ಕೂಡ ಬಂದ್ರಲ್ಲ, ಅವರು ಬೆಳಗ್ಗೆ ನಾನೆಲ್ಲ ಬೆಡ್ಶೀಟ್ ಎತ್ತಾಕಿದ್ದೆ. ಸೊ ಹೊಸ ಬೆಡ್ಶೀಟ್ ಎಲ್ಲ ಹಾಸ್ಬಿಟ್ಟು ಪಾಪಗೆ ಕಿವಿ ಚುಸಿದ್ನಲ್ಲ, ಅವ್ರು ಹೇಳಿದ್ರು ಕೊಬ್ಬರಿ ಎಣ್ಣೆ ಮತ್ತೆ ಅರ್ಶಿನ ಮಿಕ್ಸ್ ಮಾಡ್ಬಿಟ್ಟು 1-2 ದಿನ ಹಚ್ಚಿ, ಅಂದ್ರೆ ಏನು ಸೆಪ್ಟಿಕ್ ಆಗಲ್ಲ ಅಂತ ಹೇಳಿದ್ರು. ಸೊ ನಾನು ಏನೇ ಆಕ್ಚುಲಿ ಇವನ್ಗೆ ಸೆಪ್ಟಿಕ್ ಕೂಡ ಆಗಿಲ್ಲ ಇಲ್ಲಿವರೆಗೂ, ಎಲ್ಲ ಇದಾಗಿದೆ ಅವನೇ. ಆಮೇಲೆ ಜಾಸ್ತಿ ನೋವು ಕೂಡ ಆಗಿಲ್ಲ ಅವನ್ಗೆ. ಸೊ ಆಮೇಲೆ ನಾನು ಕೊಬ್ಬರಿ ಎಣ್ಣೆ ಮತ್ತೆ ಅರ್ಶಿನ ಇವಾಗ್ಲೂ ಹಚ್ತಿದೀನಿ. 2 days ಹಚ್ಚಿದೀನಿ ನಾನು ಅಷ್ಟೇ. ಸಾಕಂತ ಅನಿಸ್ತು. ಅದಾದ್ಮೇಲೆ ಬಸ್ಸಾರ್ ಇತ್ತು ಬೆಳಿಗ್ಗೆದೆ, ಅದೇ ಊಟ ಮಾಡ್ಕೊಂಡ್ವಿ. ಏನಕ್ಕಂದ್ರೆ ಎಲ್ಲ ಮಲ್ಗೋ ಅಷ್ಟ್ರಲ್ಲಿ ಎಲ್ಲ ಕ್ಲೀನ್ ಮಾಡ್ಬೇಕಿತ್ತು. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿದ ಇದೆಲ್ಲ ನೋಡ್ಬೋದು, ಇಷ್ಟು ಗಲೀಜಿದೆ. ಆಮೇಲೆ ಚೇತನ್ ಒಂದ್ ಕಡೆಯಿಂದ ಕಸ ಗುಡ್ಸ್ಕೊಂಡು ನೆಲ ಒರೆಸ್ಕೊಂಡ್ ಬಂದ್ರು ಕ್ಲೀನಾಗೆ. ಇದು ನಾನ್ ಹೋಗೋ ಅಷ್ಟ್ರಲ್ಲಿ ಇಲ್ಲಿ ಅಪ್ಪ ಫುಲ್ ಅದೇ ತಾಂಬೂಲ ಎಲ್ಲ ಹಾಕಕ್ ಕೊಟ್ವಿ ಅಪ್ಪಂಗೆ. ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಹಾಕ್ಲಿ, ನೆಕ್ಸ್ಟ್ ಡೇ ಸ್ವಲ್ಪ ಹಾಕ್ಲಿ ಅಂತ. ನೆಕ್ಸ್ಟ್ ಡೇ ಅಂದ್ರೆ ಸ್ವಲ್ಪ ಜಾಸ್ತಿ ಜನನೇ ಇರ್ತಾರೆ, ಎಲ್ಲ ಹಾಕ್ಬೋದು ಅಂತ. ಅಪ್ಪ 100 ಏನೋ ಹಾಕಿದ್ರೆ, ಇನ್ನೊಂದ್ 100 ಇತ್ತು ಹಾಕೋದಿತ್ತು, ನಾಳೆ ಹಾಕೋಣ ಅಂತ. ನಾನು ಆಮೇಲೆ ಬೆಳ್ಳಿದೆಲ್ಲ ಸಾಮಾನೆಲ್ಲ ತೆಗ್ದಿಟ್ಟೆ. ನಾಳೆಗೆ ಏನೇನ್ ಪೂಜೆಗೆ ಬೇಕೋ ಎಲ್ಲ ಅಮ್ಮ ನಾನು ತೊಳೆದ್ ಮಲ್ಕೋತೀನಿ ಅಂತ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ 5:30ಗೆ 5ಗೆ ಎದ್ದೆ ನಾನು. ಆಮೇಲೆ 5:30ಗೆ ಹೊರಟ್ವಿ. ದಿಂಡ್ಸ್ ತಗೋಬೇಕು ಹೇಳಿದ್ರು 500. ನಾವು ಹೋಗಿದ್ದು ಹೊರಪೇಟೆ ಅಂತ. ಅಲ್ಲೇ ದಿಂಡ್ ಸಿಗತ್ತಂತೆ. ನನಗೆ ಗೊತ್ತಿಲ್ಲ ತುಮಕೂರಲ್ಲಿ ಅಷ್ಟೊಂದೆಲ್ಲ. ಏನಕ್ಕಂದ್ರೆ ತುಮಕೂರಲ್ಲಿ ಈ ತರ ಹೂವು ಎಲ್ಲ ತಗೊಂಡ್ಬರ್ತಿರೋದು ಫಸ್ಟ್ ಟೈಮ್. ಆದ್ರೆ ಕಮ್ಮಿ ಆಪ್ಷನ್ ಸಿಗುತ್ತೆ ಇಲ್ಲೆಲ್ಲ. ಏನ್ ಅವ್ರು ತಗೊಂಡ್ಬಂದಿರ್ತಾರೋ ಅದ್ರಲ್ಲೇ ತಗೋಬೇಕು ಅಂತ ಅನ್ನಿಸ್ತು. ಅದೇ ನಮ್ ಬೆಂಗಳೂರಲ್ಲಿ ಸಿಟಿ ಮಾರ್ಕೆಟ್ ಹೋಗ್ಬಿಟ್ರೆ ಎಷ್ಟು ಆಪ್ಷನ್ಸ್ ಇರುತ್ತೆ, ಯಾವ ಹೂವು ತಗೊಂಡ್ಲಿ ಯಾವ ಹೂವು ಬಿಡ್ಲಿ ಅಂತ ಅನ್ಸುತ್ತೆ. ಆಮೇಲೆ ರೇಟ್ ಕೂಡ ಕಡಿಮೆ ಇರುತ್ತೆ ಕಂಪ್ಯಾರಿಟಿವ್ಲಿ. ತುಮಕೂರು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಏನಕ್ಕಂದ್ರೆ ರೆಂಟ್ ಎಲ್ಲ ಇಲ್ಲಿ ಜಾಸ್ತಿ ಇದೆ. ಮನೆ ರೆಂಟ್ ಆಗಿರ್ಬೋದು, ಮತ್ತೆ ಏನು ಒಂದ್ ಚಿಕ್ಕ ಪಾರ್ಲರ್ಗೆ ಹೋಗ್ತೀವಿ, ಒಂದ್ ಚಿಕ್ಕ ಕೆಲಸ ಇರುತ್ತೆ ಅಂದ್ರೂ ಅದಕ್ಕೂ ಕಾಸ್ಟ್ಲಿ. ಇಲ್ಲಿ ಹೂವು ಅಂತ ಹೇಳೋದೇ ಬೇಡ, ಎಷ್ಟೊಂದು ರೇಟ್ ಹೇಳ್ತಿದ್ರು ಅವರು. ನನ್ಗೆ ಯಾವ್ದೇ ಬೇಕೋ ಅಷ್ಟು ಮಾತ್ರ ದಿಂಡ್ ತಗೊಂಬಂದೆ. ಏನಕ್ಕಂದ್ರೆ ನಿನ್ನೆನೆ ನಾನು ಎಲ್ಲ ಮಾರ್ತರ ತಗೊಂಬಂದಿದ್ರಿಂದ ನನಗೆ ಅಷ್ಟೊಂದೇನ್ ಬೇಕಾಗಿರ್ಲಿಲ್ಲ. ಸ್ವಲ್ಪ ದಿಂಡ್ಗಳು ತಂದೆ. ಇದು ನಾವೊಂದು ನೋಡಿ ಎಷ್ಟು ಸೈಲೆಂಟ್ ಆಗಿದೆ ರೋಡು. ಅದೇ 10 ಗಂಟೆಗಿದೆ MG ರೋಡ್ಗೆ ಹೋದ್ರೆ ಎಷ್ಟು ರಶ್ ಇರುತ್ತೆ. ಮನೆಗ್ ಬಂದ್ಮೇಲೆ ಪಾಪ ಅಮ್ಮ ಎಲ್ಲ ಹಚ್ತಿದ್ರು ತರಕಾರಿ ಎಲ್ಲ. ನಾನು ಹೇಳಿ ಅಮ್ಮ ರಾತ್ರಿ ಎಲ್ಲ ಮಲ್ಲಿಗೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಚೇತನ್ ಬ್ಲಾಗ್ಸ್. ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ. ಇವಾಗ ಆಲ್ರೆಡಿ 7:30 ಆಗಿದೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತು ಪೂಜೆ ಎಲ್ಲಾನು ನಿಮ್ ಮುಂದೆ ತೋರಿಸ್ತೀನಿ. ಸೊ ಎಲ್ರು ಲೈಕ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಗುಡ್ ಮಾರ್ನಿಂಗ್ ಆಲ್. ಚೇತನ್ ಒಂದ್ಸತಿ ಮನೆ ಒರ್ಸ್ಕೊಂಡ್ ಬಂದ, ಇನ್ನೊಂದ್ಸತಿ ಏನಕ್ಕಂದ್ರೆ ಮಡಿ ಇರ್ಬೇಕಲ್ಲ ಅಂತ. ಆಮೇಲೆ ಇಲ್ಲಿ ನಮ್ಮ ಮಾವನ್ ಮಗಳು ಬಂದಿದ್ರು. ಅಮ್ಮ ಮತ್ತೆ ಮಾವನ್ ಮಗಳೆಲ್ಲ ಸೇರ್ಕೊಂಡು ನಾವು ಏನ್ ಮಾಡಿದ್ವಿ ಅಂದ್ರೆ ಮೆಂತ್ಯ ಬಾತು, ಚಟ್ನಿ ಮತ್ತೆ ಬೋಂಡ, ಹೆಸರುಬೇಳೆ, ಆಮೇಲೆ ಸ್ವೀಟ್ ಸಜ್ಜಿಗೆನೆ ಮಾಡಿದ್ವಿ. ಸಾಕು ಇಷ್ಟೇ, ಬೇರೆ ಏನು ಬೇಡ. ಮತ್ತೆ ಹೆಂಗು ನಾಳೆ ನಾಮಕರಣ ಇದೆ, ಇಲ್ಲೂ ಮಾಡಿ ತಿರ್ಗಾ ಅದು ಮಿಕ್ಕಿ ಸುಮ್ನೆ ವೇಸ್ಟ್ ಯಾಕೆ ಮಾಡೋದು ಅಂದ್ಬಿಟ್ಟು ನಾವು ಒಂದ್ಸಲ ಸಿಂಪಲ್ ಆಗಿ ಟಿಫನ್ ಟೈಪ್ ಪ್ಲಾನ್ ಮಾಡಿದ್ವಿ. ಕಳ್ಸದ್ ಸಾಮಾನ್ ಹಾಕೋ ಬಾಕ್ಸ್ ಕೊಡು, ಅಲ್ಲೆಲ್ಲ ತೆಗ್ದಿಡೊಂದೆ. ಇದನ್ನ ನಾನು ಪ್ರತಿ ಟೈಮ್ ಕಳ್ಸಕ್ಕೆ ಅರ್ಶಿನ, ಕುಂಕುಮ ಮತ್ತೆ ಅಕ್ಷತೆ ಕಾಳಾಕ್ತೀನಿ. ಏನಕ್ಕಂದ್ರೆ ನಾನು ಈಗ ಕಳ್ಸಾಕ್ ಕೂರ್ಸೋದು ಲಕ್ಷ್ಮಿಗೋಸ್ಕರನೇ, ಅದಕ್ಕೆ. ಆಮೇಲೆ ಇದಕ್ಕಂತಾನೆ ಸಾಮಾನು ಹಾಕ್ತೀನಿ. ಒಂದು ಜಾವತ್ ಪೌಡ್ರು, ಮಾಮೂಲಿ ಏನು ವರಮಹಾಲಕ್ಷ್ಮಿ ಹಾಕ್ತಿವಲ್ಲ ಅದರಲ್ಲಿ ನಾನು ಕಮ್ಮಿ ಐಟಮ್ ಹಾಕ್ತೀನಿ ಅಷ್ಟೇ. ಜಾವತ್ ಪೌಡ್ರು, ಪಚ್ ಕರ್ಪೂರ, ಮತ್ತೆ ಇದು ಏನಪ್ಪ ಲಾವಂಚ ಬೇರು, ಇಷ್ಟ ಹಾಕ್ತೀನಿ ಪ್ರತಿ ಟೈಮು ಅಷ್ಟೇ. ನಾನು 500 ಬಂದಿದಾರಂತೆ, ಬರ್ತಾ ಇದಾರೆ ಇವಾಗ. ಆಲ್ರೆಡಿ ನಮ್ ರೋಡಲ್ಲಿ ಇದಾರೆ. ಇವಾಗ ಅವ್ರು ಬಂದ್ರೆ ಫುಲ್ ಅವಸರ ಮಾಡ್ತಾರೆ. ನಾನು ಇದು ಕೆಲಸ ಎಲ್ಲ ರೆಡಿ ಮಾಡ್ಬಿಟ್ಟು ಇದೆಲ್ಲ ಮಾಡಿ ಹೋಗಿ ರೆಡಿ ಆಗೋಣ ಅನ್ಕೊಂಡಿದೀನಿ.
ಅವರು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲೆಲ್ಲ ಬಂದು ಅಲಂಕಾರ ಮಾಡೋ ಅಷ್ಟರಲ್ಲಿ ಆಕ್ಚುಲಿ ಅಮ್ಮ ರಾತ್ರಿ ಎಲ್ಲ ಎದ್ಬಿಟ್ಟು ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅದರಿಂದ ಸರಿ, ಇಲ್ಲ ಅಂದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತಂದ್ರೆ ಕೇಳಲೇ ಬರ್ದಿತ್ತು. ನಾನು 1 ಗಂಟೆಗೇನೋ ಮಲ್ಕೊಂಡೆ. ನಮ್ಮಮ್ಮ ಮಿಕ್ಸಿ ಆನ್ ಮಾಡಿದ್ದಾರೆ. ಆಯ್ತು ಅನ್ಸುತ್ತೆ. ನಾನು 1 ಗಂಟೆಗೆ ಮಲ್ಕೊಂಡೆ, ವಿಡಿಯೋ ಎಡಿಟ್ ಮಾಡ್ತಿದ್ದೆ, ಇನ್ಸ್ಟಾಗ್ರಾಮಿಗೆ ಬೇಕಿತ್ತು ಅಂತ. ಅದು ಅರ್ಜೆಂಟ್ ಇತ್ತು ಅಪ್ಲೋಡ್ ಮಾಡೋದು. ಸೊ ರಾತ್ರಿ 1 ಗಂಟೆಗೆ ಮಲ್ಕೊಂಡು ತಿರ್ಗಾ ನಾನು 5:20ಕ್ಕೆ ಎದ್ದೆ. ಮಧ್ಯದಲ್ಲಿ 3 ಗಂಟೆಗೆ ಒಂದ್ಸತಿ ಪಾಪ ಇದ್ದಿದ್ದ, ಅವ್ನಿಗೆ ಹಾಲು ಕುಡಿಸಿ ತಿರ್ಗಾ ಮಲಗಿಸ್ದೆ. ಹೀಗೆ ಎಷ್ಟೊಂದು 2-3 ಅವರ್ ಏನೋ 3-4 ಅವರ್ ನಿದ್ದೆ ಮಾಡೋದ್ನೇನಪ್ಪ. ಅದು ನಾನು ನಿದ್ದೆ ಮಾಡಿ ಅಂತಾನೆ ನಮ್ಮಮ್ಮ ಹೋಗಿ ಮಲ್ಕೊಂತ ಹೇಳಿದ್ವಿ. ಏನಕ್ಕಂದ್ರೆ ನನಗೆ ಸ್ಲಿಪ್ ಡಿಸ್ಕ್ ಬೇರೆ ಇದೆ. ಅದೇ ಪ್ರಾಬ್ಲಮ್ ನಂದು. ಮೇನ್ ಪ್ರಾಬ್ಲಮ್ ಅಂದ್ರೆ ಈ ಸ್ಲಿಪ್ ಡಿಸ್ಕ್ ಸಿಕ್ಕಾವಡೆ ಸೊಂಟ ನೋಡ್ತಾ ಇರೋದು ನನಗೆ. ಅದಕ್ಕೆ ನಮ್ಮಮ್ಮ ಗೊತ್ತಲ್ವಾ, ಇನ್ನ ಪೂಜೆ ಕೂತ್ಕೊಂಡ್ರೆ ಎಷ್ಟೊತ್ತಾದ್ರೂ ಎದ್ದೊಳಕ್ಕಾಗಲ್ಲ ಅಂದ್ಬಿಟ್ಟು ಮಲ್ಕೊಂಬಿಡು ಅಂತ ಅಂದ್ಬಿಟ್ಟು ಮಲ್ಕೊಂಬಿಟ್ಟೆ. ನಾನು ಆಕ್ಚುಲಿ ಕೆಲಸಗಳನ್ನ ಅಮಾವಾಸ್ಯೆಗೆ ಅಮಾವಾಸ್ಯೆ ಪೌರ್ಣಮಿಲಿ ವಾರ ಮಾಡೋದ್ ಮಾಡ್ತೀನಿ. 15 ದಿನಕ್ಕೆ ಒಂದ್ಸತಿ ಎಲ್ಲ ತೊಳೆದು ಬೆಳಿಗ್ಗೆ. ನಮ್ಮ ಮನೇಲಿ ಮುಂಚೆ ವಾರ ಮಾಡ್ತಿದ್ವಿ. ಇವಾಗ ಆತರ ವಾರ ನಾನೇನ್ ತೊಳೆದು ಬೆಳಿಗ್ಗೆ ಮಾಡಲ್ಲ. 15 ದಿನಕ್ಕೆ ಒಂದ್ಸತಿ, ಅಂದ್ರೆ 15 ದಿನಕ್ಕೆ ಒಂದ್ಸತಿ ಪೌರ್ಣಮಿ ಅಮಾವಾಸ್ಯೆ ಏನ್ ಬರುತ್ತಲ್ಲ ಅವಾಗ ಮಾತ್ರ ತೊಳೆದು ಮಾಡ್ತೀನಿ ಅಷ್ಟೇ. ಇವಾಗೆಲ್ಲ ನಾನು ಪ್ರತಿ ವಾರ ಮಾಡಕ್ ನಿಜ ಆಗಲ್ಲ. ನಾನ್ ಮದ್ವೆ ಆದಾಗಿಂದ ನಾನು ಹಂಗೆ ಇದ್ ಮಾಡಿದೀನಿ. ಒಂದೇ ಮತ್ತೆ ಚೇಂಜ್ ಮಾಡೋದ್ ಬೇಡ ಅಂತಾನೆ ನಾನು 15 ದಿನಕ್ಕೆ ಒಂದ್ಸತಿ ಮಾಡೋ ತರ ಮಾಡ್ಕೊಂಡಿದೀನಿ. ಈ ವಿಡಿಯೋದಲ್ಲಿ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆದು ಕಂಪ್ಲೀಟ್ ಹಾಕಿಲ್ಲ. ಜಸ್ಟ್ ಮಾರ್ನಿಂಗ್ ವರೆಗೂ ಪೂಜೆಗಿಂತ ಮುಂಚೆ ಏನೇನ್ ರೆಡಿ ಮಾಡ್ಕೊಂಡ್ವಿ ಅಲ್ಲಿವರೆಗೂ ಹಾಕಿದೀನಿ. ಏನಕ್ಕಂದ್ರೆ ಅದು ಹಾಕಿದ್ರೆ ಕಂಪ್ಲೀಟ್ ಜಾಸ್ತಿ ಆಗುತ್ತೆ ವಿಡಿಯೋ. ಅದಕ್ಕೆ ನಾನು ಜಸ್ಟ್ 14 ಮಿನಿಟ್ಸ್ ವಿಡಿಯೋ ಮಾಡ್ಬೇಕನ್ಬಿಟ್ಟು ಇದು ಇಲ್ಲಿವರೆಗೂ ಮಾಡಿದೀನಿ. ನಾನು ಈ ಕಡೆ ಸೈಡ್ ಏನ್ ಇಟ್ಟಿದ್ದೀನಲ್ಲ ಅದು ಕುಬೇರ ಲಕ್ಷ್ಮಿ ನಾನು ಯಾವಾಗ ಸ್ಥಾಪನೆ ಮಾಡಿದ್ದು ಅಂದ್ರೆ 2023 ದೀಪಾವಳಿ ಅಮಾವಾಸ್ಯೆಯಲ್ಲಿ. ಏನಕ್ಕಂದ್ರೆ ಒಂದು ವರಮಹಾಲಕ್ಷ್ಮಿಲಿ ಇಲ್ಲಾಂದ್ರೆ ದೀಪಾವಳಿ ಅಮಾವಾಸ್ಯೆಯಲ್ಲಿ ಅದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಾರೆ. ಸೊ ನಾನು ಅವಾಗ ದೀಪಾವಳಿ ಅಮಾವಾಸ್ಯೆಯಲ್ಲಿ ಮಾಡಿ ಇಟ್ಕೊಂಡಿರೋದು. ಇದೇನಂದ್ರೆ ಸೇರು, ಕುಂಚಲಕ್ಷ್ಮಿ ಸೇರು. ಇದನ್ನ ನಾನು ಲಾಸ್ಟ್ ಇಯರ್ ದೀಪಾವಳಿ ಅಮಾವಾಸ್ಯೆಯಲ್ಲಿ ಇಟ್ಕೊಂಡು ಮಾಡ್ತಿದ್ದೀನಿ. ಎಲ್ಲ ಇಲ್ಲಿವರೆಗೂ ನನಗೆಲ್ಲ ಒಳ್ಳೇದೇ ಆಗಿದೆ. ಇದಕ್ಕೆ ನಾನು ಇದನ್ನ ಬೇರೆಯವ್ರ ಹತ್ರ ನೋಡಿ ತಿಳ್ಕೊಂಡಿರೋದು, ಹೇಗೆ ಇದನ್ನ ಸ್ಥಾಪನೆ ಮಾಡ್ಬೇಕು, ಹೇಗೆ ಇದಕ್ಕೆ ಏನೇನ್ ಹಾಕ್ಬೇಕು ಅಂತ. ಸೊ ಯಾರಿಗಾದ್ರೂ ಡೀಟೇಲ್ ಇನ್ಫಾರ್ಮೇಶನ್ ಬೇಕಂದ್ರೆ ಯಾರಾದ್ರೂ ಬೇಕಂದ್ರೆ ಕಮೆಂಟ್ ಮಾಡಿ. ನಾನು ಯಾವಾಗಾದ್ರೂ ಒಂದು ಕಂಪ್ಲೀಟ್ ಅದ್ರದ್ದೇ ಒಂದು ಕಂಟೆಂಟ್ ಮಾಡ್ತೀನಿ. ಇದಕ್ಕೆ ಫಸ್ಟ್ ಒಂದು ಅರ್ಶಿನ ಕುಂಕುಮ ಮತ್ತೆ ಅಕ್ಷತೆ ಕಾಳು ಹಾಕೋಬೇಕು. ಆಮೇಲೆ ಇದಕ್ಕೆ ಏನೇನ್ ಹಾಕ್ಬೇಕು ಅಂತ ನಾನು ಅಲ್ಲೇ ಹೇಳ್ತಾ ಹೋಗಿದ್ದೀನಿ ನೋಡಿ. 1 ಇಡಿ ಅಕ್ಕಿ ಹಾಕ್ಬೇಕು. ಅಕ್ಕಿ ಹಾಕದ್ಮೇಲೆ ನೆಕ್ಸ್ಟ್ ನಾನು ಕವಡೆ ಹಾಕ್ತಾ ಇದ್ದೀನಿ. ಕವಡೆ 2 ಕವಡೆ, 2 ಕಮಲದ ಬೀಜ. ಅಂದ್ರೆ ಈ ಕವಡೆ ಹಾಕಿದ ತಕ್ಷಣ ತಿರ್ಗಾ 1 ಇಡಿ ಅಕ್ಕಿ ಹಾಕ್ಬೇಕು. ಆಮೇಲೆ ತಿರ್ಗಾ ಕಮಲದ ಬೀಜ. ಆತರ ಕವಡೆ, ಕಮಲದ ಬೀಜ, ಗುಳಗಂಜಿ, ಆಮೇಲೆ ಗೋಮತಿ ಚಕ್ರ, 2 ಏಲಕ್ಕಿ, 2 ಲವಂಗ, ಮತ್ತೆ ಇದು ನವರತ್ನ ಬರುತ್ತಲ್ಲ, ಅದು ನಾನು ಒಡವೆ ಅಂಗಡಿಲಿ ತಗೊಂಡ್ಬಂದಿದ್ದೆ, ನವರತ್ನದ್ದು ಪೂರ್ತಿ ಸೆಟ್ಟು ಅದು. ಆಮೇಲೆ ಕಾಯಿನು, 5 ರೂಪಾಯಿ ಕಾಯಿನು. ಆಮೇಲೆ ಚಿನ್ನ, ಬೆಳ್ಳಿ ಅಂದ್ರೆ ನಾನು ಬೆಳ್ಳಿದೆ ಇದು ಕುಂಚಲಕ್ಷ್ಮಿ ಸೇರಿದೆ. ಸೊ ಬೆಳ್ಳಿ ಏನ್ ಹಾಕ್ಲಿಲ್ಲ. ಹಿತ್ತಾಳೆಯಲ್ಲಿ ಇಟ್ಕೊಳ್ಳೋರು ಬೆಳ್ಳಿದು ಕಾಯಿನ್ ಇದ್ರೆ ಕಾಯಿನ್ ಹಾಕ್ಬೇಕಾಗತ್ತೆ. ಸೊ ಚಿನ್ನ, ಬೆಳ್ಳಿ ಮತ್ತೆ ಡೈಮಂಡ್ಗೆ ನಾನು ಡೈಮಂಡ್ ರಿಂಗ್ ಇತ್ತು ಅದೇ ಹಾಕಿದೀನಿ. ಅದಾದ್ಮೇಲೆ ಎಲ್ಲ ಹಾಕದ್ಮೇಲೆ ಏನು ಒಂದು ಶಂಖ ಇಟ್ಕೊಂಡಿದೀನಿ ಅದ್ರ ಮೇಲೆ ಅಷ್ಟೇ. ಇದನ್ನೇ ನಾನು ಫಾಲೋ ಮಾಡ್ತಿರೋದು 1 ಇಯರ್ ಇಂದ. ನನ್ಗೆ ಪರವಾಗಿಲ್ಲ, ಚೆನ್ನಾಗ್ ಅನ್ನಿಸ್ತಿದೆ. ಆಮೇಲೆ ನಮ್ಮ ಮನೇಲಿ ಜಾಸ್ತಿ ಪಾಸಿಟಿವ್ ವೈಬ್ಸ್ ಅನ್ಸುತ್ತೆ. ಸೊ ಎಲ್ಲ ಒಳ್ಳೇದಾಗಿದೆ. ಇದನ್ನೇ ನಾವು ಗಿಫ್ಟ್ ಅಂತ ಕೊಟ್ಟಿದ್ದು. ಇದನ್ನ ನಾವು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಬಂದಿರ್ತಾರಲ್ಲ ಅವ್ರಿಗೆ ನಾವ್ ಇದನ್ನ ಗಿಫ್ಟ್ ಅಂತ ಸೆಲೆಕ್ಟ್ ಮಾಡಿದ್ವಿ. ಅವತ್ತು ಚಿಕ್ಕಪೇಟೆಯಲ್ಲಿ ನಾನು ತೋರ್ಸಿರ್ಲಿಲ್ಲ ಏನ್ ಗಿಫ್ಟ್ ತಂದಿದೀವಿ ಅಂತ. ಸೊ ಇದು ವಾಟರ್ ಬಾಟಲ್, ಇದು ಗ್ಲಾಸ್ ಆಕ್ಚುಲಿ. ಆದ್ರೆ ಇದಕ್ಕೆ ಮೇಲ್ಗಡೆ ರಬ್ಬರ್ ತರದ್ದು ಶೀಟ್ ಹಾಕಿದರೆ. ನನ್ಗೆ ಬೇರೆ ತರ ಆಪ್ಷನ್ ಗಿಂತ ಈ ಆಪ್ಷನ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬೇರೆದಾದ್ರೆ ಎಲ್ಲ ಒಂದೊಂದ್ ಸಿಂಗಲ್ ಬಾಟಲ್ ಇರುತ್ತೆ. ಅದೇ ಈ ವಾಟರ್ ಬಾಟಲ್ ಆದ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ನೋಡ್ಬೋದು. ಇದು ಚೆನ್ನಾಗಿದೆ. ಯಾಕಂದ್ರೆ ಎಲ್ಲಾರ ಮನೇಲಿ ಮಕ್ಳು ಅಥವಾ ಹಸ್ಬೆಂಡ್ ಅಥವಾ ಯಾರಾದ್ರೂ ಆಫೀಸ್ ಗೋಯಿಂಗ್ ಇರ್ತಾರೆ. ಆಮೇಲೆ ಇದರ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಕುಡಿಬಾರ್ದು ಅಂತ ಹೇಳ್ತಾರೆ. ಸೊ ಇದು ಗ್ಲಾಸ್ ಇಂದು ನಂಗೆ ಸಿಕ್ಕಾಬಡ ಇಷ್ಟ ಆಯ್ತು. ಅದಕ್ಕೆ ಇದನ್ನ ಸೆಲೆಕ್ಟ್ ಮಾಡಿದೆ. ಇದು ಆಕ್ಚುಲಿ 40 ರೂಪೀಸ್ ಒಂದು. ಆದ್ರೆ ಹೋಲ್ಸೇಲ್ ಅಲ್ಲಿ ತಗೊಂಡಿದ್ದಕ್ಕೆ ಇದನ್ನ 37 ರೂಪೀಸ್ ಹಾಕೊಟ್ರು ಅವರು.
ನಾವು 120 ಪೀಸ್ ತಗೊಂಡ್ ಬಂದಿದ್ವಿ. ಇನ್ನೊಂದು 15 ಪೀಸ್ ಏನೋ ಉಳಿದಿದೆ ಅಷ್ಟೇ. ನೋಡ್ಬೇಕು, ಅದನ್ನ ವಾಪಸ್ ಕೊಟ್ಬಿಟ್ಟು ನಾನು ಅವತ್ತು ಹೇಳಿದ್ನಲ್ಲ ಕಿಚನ್ಗೆ ನಾನು ಸ್ವಲ್ಪ ಬಾಕ್ಸಸ್ ತರಬೇಕು ಅಂತ ತಗೊಂಡ್ಬರ್ತೀನಿ. ಸೊ ಇದು ಹಿಂಗೆ ರೆಡಿ ಬಾಕ್ಸ್ ಬಂದಿತ್ತು. ಇದನ್ನ ಇದ್ರಲ್ಲಿ ಹಾಕ್ಬಿಟ್ಟು ನಾವು ಈ ತರ ಒಂದ್ ಬ್ಯಾಗ್ ಅಲ್ಲಿ ಹಾಕೊಟ್ವಿ. ಅದಕ್ಕೇನೆ ಒಂದೆರಡು ಎಲೆ ಅಡಿಕೆ ಎಲ್ಲ ಹಾಕ್ಬಿಟ್ಟು ಇದನ್ನ ಒಂದೊಂದು ಬಾಕ್ಸ್ ಅಲ್ಲಿ ಇದನ್ನ ಹಾಕ್ಬಿಟ್ಟು ಕೊಟ್ವಿ. ಆಮೇಲೆ ಜೆಂಟ್ಸ್ಗೆ ಏನ್ ಮಾಡಿದ್ವಿ, ನಾವು ತಾಂಬೂಲ ಕೊಟ್ವಿ. ಮಾಮೂಲಿ ಕಾಯಿ ಅವ್ರಿಗೂ ಎಲೆ ಅಡಿಕೆ ಕೊಟ್ವಿ. ಇದು ಲೇಡೀಸಿಗೆ ಕೊಟ್ವಿ.